ಶಾಂತಿಯು ಆ ರಾತ್ರಿಯಲ್ಲಿ ಮಠದಲ್ಲಿ ಇರುವುದಕ್ಕೆ ಅಪ್ಪಣೆಯನ್ನು ಪಡೆದಿದ್ದಳಾದ ಕಾರಣ ಮಠದಲ್ಲೊಂದು ಕೊಠಡಿಯನ್ನು ನೋಡಿಕೊಳ್ಳುವುದಕ್ಕೆ ಹೋದಳು. ಅನೇಕ ಕೊಠಡಿಗಳು ಬರಿದಾಗಿದ್ದವು. ಗೋವರ್ಧನನೆಂಬ ಒಬ್ಬ ಪರಿಚಾರಕನಿದ್ದನು. ಅವನೂ ಒಬ್ಬ ಸಂತಾನನೇ, ಆದರೆ ಮೇಲಿನ ತರಗತಿಗೆ ಸೇರಿದವನಲ್ಲ. ಅವನು ಒಂದು ದೀಪವನ್ನು ಕೈಲಿ ಹಿಡಿದುಕೊಂಡು ಕೊಠಡಿಗಳನ್ನು ತೋರಿಸುತ್ತಾ ಬಂದನು. ಯಾವ ಕೊಠಡಿಯನ್ನು ಶಾಂತಿಯು ಒಪ್ಪಲಿಲ್ಲ. ಹತಾಶನಾಗಿ ಗೋವರ್ಧನನು ಶಾಂತಿಯನ್ನು ಸತ್ಯಾನಂದನ ಬಳಿಗೆ ಕರೆದುಕೊಂಡು ಹೋಗುವುದಕ್ಕೆ ಹೊರಟನು. ಆಗ ಶಾಂತಿಯು, ಅಯ್ಯ ಸಂತಾನಣ್ಣ, ಇತ್ತ ಕಡೆ ಕೆಲ ಕೊಠಡಿಗಳಿವೆ, ಅವುಗಳನ್ನು ತೋರಿಸಲಿಲ್ಲ ಎಂದಳು. ಆಗ ಗೋವರ್ಧನ, ಆ ಕೊಠಡಿಗಳು ಸೊಗಸಾದವು, ಹೌದು, ಆದರೆ ಅವುಗಳನ್ನು ನೋಡಕೂಡದು. ಏಕೆ? ಯಾರಿದ್ದಾರೆ ಅಲ್ಲಿ? ದೊಡ್ಡ ದೊಡ್ಡ ಸೇನಾಪತಿಗಳು ಇದ್ದಾರೆ. ಓಹೋ, ದೊಡ್ಡ ದೊಡ್ಡ ಸೇನಾಪತಿಗಳು ಯಾರು? ಗೋವರ್ಧನ ಹೇಳುತ್ತಾನೆ, ಭವಾನಂದ, ಜೀವಾನಂದ, ಧೀರಾನಂದ, ಜ್ಞಾನಾನಂದ. ಆನಂದ ಮಠವು ಆನಂದಮಯವಾಗಿದೆ. ಹಾಗಿದ್ದರೆ ಅವುಗಳನ್ನು ನೋಡಿ ಬರೋಣ. ಶಾಂತಿಯ ಹಠ. ಗೋವರ್ಧನನು ಶಾಂತಿಗೆ ಮೊದಲು ಧೀರಾನಂದನ ಮನೆಯನ್ನು ತೋರಿಸಿದನು. ಧೀರಾನಂದನು ಮಹಾಭಾರತದಲ್ಲಿ ದ್ರೋಣ ಪರ್ವವನ್ನು ಓದುತ್ತಲಿದ್ದನು. ಅಭಿಮನ್ಯುವು ಯಾವ ಪ್ರಕಾರವಾಗಿ ಸಪ್ತರಥಿಗಳೊಡನೆ ಯುದ್ಧ ಮಾಡುತ್ತಲಿದ್ದನೋ ಆ ಪ್ರಕರಣದಲ್ಲಿ ಮನಸ್ಸಿಟ್ಟವನಾಗಿದ್ದುದರಿಂದ ಧೀರಾನಂದನು ಮಾತನಾಡಲಿಲ್ಲ. ಶಾಂತಿಯು ಮಾತು ಖರ್ಚು ಮಾಡದೆ ಅಲ್ಲಿಂದ ಮುಂದಕ್ಕೆ ಹೊರಟಳು. ಶಾಂತಿಯು ಅನಂತರ ಭವಾನಂದನ ಮನೆಗೆ ಹೋದಳು. ಭವಾನಂದನು ಆಗ ಊರ್ಧ್ವದೃಷ್ಟಿಯುಳ್ಳವನಾಗಿದ್ದನು. ಯಾರ ಮುಖವೋ ನಮಗೆ ತಿಳಿಯದು, ಆದರೆ ಮುಖವಾದರೂ ಅತಿ ಸುಂದರವಾದುದು. ಕೃಷ್ಣವರ್ಣವುಳ್ಳ ಕುಂಚಿತವಾದ ಸುಗಂಧವುಳ್ಳ ಅಳಕ ರಾಶಿಯು ಅಕರ್ಣ ಪ್ರಸಾರಿಯಾದ ಭ್ರೂಯುಗ್ಮದ ಮೇಲೆ ಬಿದ್ದಿತ್ತು. ಮಧ್ಯದಲ್ಲಿ ತ್ರಿಕೋಣಾಕಾರವಾದ ಲಲಾಟ ದೇಶದಲ್ಲಿ ಮೃತ್ಯುವಿನ ಕರಾಳವಾದ ಕಪ್ಪಾದ ಛಾಯೆಯು ಗಾಹುಕೊಂಡಿತ್ತು. ನೋಡಿದರೆ ಮೃತ್ಯುವು ಮೃತ್ಯುಂಜಯನೂ ಸಹ ಕದನ ಮಾಡುವ ಹಾಗೆ ತೋರುತ್ತಲಿತ್ತು. ಕಣ್ಣುಗಳು ಮುಚ್ಚಿದ್ದವು, ಭ್ರೂಯುಗ್ಮವು ಸ್ಥಿರವಾಗಿತ್ತು, ಓಷ್ಠವು ನೀಲವರ್ಣವಾಗಿತ್ತು, ಗಂಢಸ್ಥಳವು ಪಾಂಡುರವಾಗಿತ್ತು, ಮೂಗು ತಣ್ಣಗಾಗಿತ್ತು, ವಕ್ಷವು ಉನ್ನತವಾಗಿತ್ತು, ವಾಯುವು ವಸನವನ್ನು ವಿಕ್ಷಿಪ್ತ ಮಾಡುತ್ತಲಿತ್ತು. ಸ್ವಲ್ಪ ಹೊತ್ತಿನ ಮೇಲೆ ಹೇಗೆ ಶರತ್ಕಾಲದ ಮೇಘದಲ್ಲಿ ವಿಲುಪ್ತನಾದ ಚಂದ್ರನು ಕ್ರಮಕ್ರಮವಾಗಿ ಮೇಘರಾಶಿಯನ್ನು ಉದ್ಭಾಸಿತ ಮಾಡಿ ತನ್ನ ಸೌಂದರ್ಯವನ್ನು ಹೊರಪಡಿಸುವನೋ, ಹೇಗೆ ಪ್ರಭಾತ ಸೂರ್ಯನು ತರಂಗಾಕೃತವಾದ ಮೇಘಮಾಲೆಯನ್ನು ಕ್ರಮಕ್ರಮವಾಗಿ ಸುವರ್ಣೀಕೃತ ಮಾಡಿ ತಾನು ಪ್ರದೀಪ್ತನಾಗಿ ದಿಗ್ಮಂಡಲವನ್ನು ಬೆಳಕು ಮಾಡಿ ಸ್ಥಳ ಜಲ ಕೀಟ ಪತಂಗಗಳನ್ನು ಪ್ರಫುಲ್ಲ ಮಾಡುವನೋ, ಹಾಗೆ ಆ ಶವ ದೇಹದಲ್ಲಿ ಪ್ರಾಣಸಂಚಾರದ ಕಾಂತಿಯು ಶೋಭಿಸುತ್ತಾ ಬಂತು. ಆಗ ಎಂಥ ಕಾಂತಿ! ಭವಾನಂದನು ಅದರಲ್ಲಿ ದೃಷ್ಟಿಯುಳ್ಳವನಾಗಿದ್ದನು. ಅವನೂ ಮಾತನಾಡಲಿಲ್ಲ. ಕಲ್ಯಾಣಿಯ ರೂಪದಲ್ಲಿ ಅವನ ಹೃದಯವು ಕಾತರವಾಗಿತ್ತು. ಕೇಳುಗರಿಗೆ ನೆನಪಿರಬೇಕು, ಸ್ವಲ್ಪ ಸಮಯದ ಹಿಂದೆ ಕಲ್ಯಾಣಿಯನ್ನು, ಮಹೇಂದ್ರನ ಪತ್ನಿಯಾದ ಕಲ್ಯಾಣಿಯನ್ನು ಅವನೇ ಬದುಕಿಸಿ ಒಂದು ಜಾಗಕ್ಕೆ ಸೇರಿಸಿದ್ದ. ಶಾಂತಿಯ ರೂಪದ ಮೇಲೆ ಅವನ ದೃಷ್ಟಿ ಹೋಗಲಿಲ್ಲ. ಅಲ್ಲಿಂದ ಶಾಂತಿ ಬೇರೆ ಕೊಠಡಿಗೆ ಹೋದಳು. ಇದು ಯಾರ ಮನೆ ಎಂದು ಕೇಳಿದಳು. ಗೋವರ್ಧನ ಹೇಳುತ್ತಾನೆ, ಇದು ಜೀವಾನಂದ ಠಾಕೂರರ ಮನೆ. ಅವರೆಲ್ಲಿ? ಇಲ್ಲಿ ಯಾರೂ ಇಲ್ಲವಲ್ಲ. ಎಲ್ಲಿಯೋ ಹೋಗಿರಬೇಕು, ಈಗ ಬರುವರು. ಓಹ್, ಇದು ಎಲ್ಲದಕ್ಕಿಂತ ಚೆನ್ನಾಗಿದೆ. ಆದರೆ ಈ ಕೊಠಡಿ ಆಗದು. ಏತಕ್ಕೆ? ಜೀವಾನಂದ ಠಾಕೂರರು ಎಲ್ಲಿರುವರು? ಈಗ ಅವರು ಇಲ್ಲವಲ್ಲ. ಬೇಕಾದರೆ ಬಂದ ಮೇಲೆ ಬೇರೆ ಮನೆ ನೋಡಿಕೊಳ್ಳುತ್ತಾರೆ. ಅಯ್ಯೋ, ಅದು ಹೇಗಾದೀತು? ಯಾರು ಎಲ್ಲಿರುವರೋ ಅವರೇ ಅದಕ್ಕೆ ಯಜಮಾನರು. ಅವರು ಏನು ಮಾಡಿದರೂ ಮಾಡುವರು. ಒಳ್ಳೆಯದು, ನೀನು ಹೋಗು. ನನಗೆ ಸ್ಥಳ ಸಿಕ್ಕದಿದ್ದರೆ ಮರದ ಕೆಳಗಿರುವೆನು. ಈ ಪ್ರಕಾರ ಹೇಳಿ ಗೋವರ್ಧನನಿಗೆ ಅಪ್ಪಣೆಯನ್ನು ಕೊಟ್ಟು ಕಳುಹಿಸಿಬಿಟ್ಟು ಶಾಂತಿಯು ಆ ಕೊಠಡಿಯೊಳಗೆ ಪ್ರವೇಶ ಮಾಡಿದಳು. ಪ್ರವೇಶ ಮಾಡಿ ಜೀವಾನಂದನು ಉಪಯೋಗಿಸಿಕೊಳ್ಳುತ್ತಿದ್ದ ಕೃಷ್ಣಾಜಿನವನ್ನು ಹಾಸಿಕೊಂಡು ಅದರ ಮೇಲೆ ಮಲಗಿಕೊಂಡಳು. ಸ್ವಲ್ಪ ಹೊತ್ತಿನೊಳಗಾಗಿ ಜೀವಾನಂದ ಠಾಕೂರನು ಬಂದನು. ಹರಿನ ಚರ್ಮದ ಮೇಲೆ ಮನುಷ್ಯನು ಮಲಗಿರುವುದು ದೀಪದ ಬೆಳಕು ಪ್ರಕಾಶವಾಗಿರಲಿಲ್ಲವಾಗಿ ಚೆನ್ನಾಗಿ ಗೊತ್ತಾಗಲಿಲ್ಲ.
ಜೀವಾನಂದನು ಅದರ ಮೇಲೆ ಕೂಡುವುದಕ್ಕೆ ಹೋಗಿ ಕುಳಿತುಕೊಳ್ಳುವುದರಲ್ಲಿ ಶಾಂತಿಯ ಮೊಣಕಾಲಿನ ಮೇಲೆ ಕೂತುಕೊಂಡರು. ಇದ್ದಕ್ಕಿದ್ದ ಹಾಗೆ ಮೊಣಕಾಲು ಎತ್ತರವಾಗಿ ಜೀವಾನಂದನನ್ನು ತಳ್ಳಿಬಿಟ್ಟಿತು. ಜೀವಾನಂದನಿಗೆ ಸ್ವಲ್ಪ ನೋವಾಗಿತು. ಅವನು ಎದ್ದು ಕ್ರುದ್ಧನಾಗಿ ಕೂತುಕೊಂಡು, ಯಾರು ಅದು ಹಾಳು ಗೂಬೆ ಎಂದನು. ಆಗ ಶಾಂತಿ, ನಾನು ಗೂಬೆಯಲ್ಲ, ನಿನಗೆ ಮನುಷ್ಯನ ಮೊಣಕಾಲಿನ ಮೇಲೆ ಕುಳಿತುಕೊಳ್ಳುವುದಕ್ಕೆ ಸ್ಥಳವಿದೆಯೇ? ಆಗ ಜೀವಾನಂದ ಹೇಳುತ್ತಾನೆ, ಯಾರಿಗೆ ಗೊತ್ತಿತ್ತು ನೀನು ಕಳ್ಳತನದಿಂದ ನನ್ನ ಮನೆಗೆ ಬಂದು ಮಲಗಿರುವುದು? ಓಹೋ, ನಿನ್ನ ಮನೆ ಹೇಗೆ? ಮತ್ತಿನ್ಯಾರ ಮನೆ? ನನ್ನ ಮನೆ ಸರಿಯಲ್ಲ. ನೀನ್ಯಾರು? ನಿನ್ನ ತಂಗಿಯ ಗಂಡ. ಓ, ನೀನು ನನ್ನವನು ಹೌದೋ ಅಲ್ಲವೋ? ಜೀವಾನಂದನಿಗೆ ರೇಗಿ ಹೋಗುತ್ತಿತ್ತು. ನಾನು ನಿನ್ನವನೆಂದು ತೋರುತ್ತದೆ. ನಿನ್ನ ಧ್ವನಿಯನ್ನು ಕೇಳಿದರೆ ನನ್ನ ಬ್ರಾಹ್ಮಣಿಯ ಕೊರಳಿನ ಹಾಗೆ ತೋರುತ್ತದೆ. ಶಾಂತಿ ಹೇಳಿದಳು, ಬಹಳ ಕಾಲ ನಿನ್ನ ಹೆಂಡತಿಗೂ ನನಗೂ ಸಹ ಏಕಾತ್ಮ ಭಾವವಿತ್ತು. ಅದರಿಂದ ಇಬ್ಬರ ಕೊರಳು ಒಂದಾಗಿರಬೇಕೆಂದು ತೋರುತ್ತದೆ. ಅಲ್ಲಿಯೇ ಜೀವಾನಂದನನ್ನು ಕೆರಳಿಸುತ್ತಿದ್ದಾಳೆ. ಏನೋ ಸಿಕ್ಕಾಪಟ್ಟೆ ಮಾತನಾಡುತ್ತಿದ್ದೀಯ, ಏಕೆ? ಮಠದಲ್ಲಿಲ್ಲದೆ ಬೇರೆ ಕಡೆಯಾಗಿದ್ದರೆ ಒಂದು ಗೂಸ ಕೊಟ್ಟು ಹಲ್ಲೆಲ್ಲ ಉದುರಿಸುತ್ತಲಿದ್ದೆ. ಓಹೋ, ಹಲ್ಲು ಉದುರಿಸುವುದಕ್ಕೆ ಬಹಳ ಬೇಕು, ಸಾಮಾನ್ಯವಾಗಲಿಲ್ಲ. ನಿನ್ನೆ ದಿನ ನಗರದಲ್ಲಿ ಎಷ್ಟು ಜನರ ಹಲ್ಲುದುರಿಸಿದೆ ಲೆಕ್ಕ ಮಾಡು, ಬೆರಳು ಮುಡಿಸುತ್ತೇನೆ, ನೋಡೋಣ. ಬರೀ ದಂಭದಿಂದ ಕೆಲಸವಾಗುವುದಿಲ್ಲ. ನಾನು ಇಲ್ಲಿ ಮಲಗಿದ್ದೇನೆ, ನಿದ್ರೆ ಬರುತ್ತದೆ. ನೀವು ಸಂತಾನರ ಗುಂಪಿನವರು, ಗದ್ದಲೆದ್ದರೆ ಓಡಿ ಹೋಗಿ ಬ್ರಾಹ್ಮಣ ಹೆಂಗಸರ ಶರಗು ಹೊದ್ದುಕೊಂಡು ಔತುಕೊಳ್ಳುವವರು. ಜೀವಾನಂದ ಠಾಕೂರನು ಕಿಡಿ ಕೋಪದಿಂದ ಮೈದುಂಬಿದವನಾದನು. ಸತ್ಯಾನಂದನು ಮಠದೊಳಗೆ ಸಂತಾನರು ಪರಸ್ಪರ ಮಾರಾಮಾರಿ ಮಾಡುವುದನ್ನು ನಿಷೇಧಿಸಿದ್ದನು. ಆದರೆ ಇವನ ಬಾಯಿ ಮುಚ್ಚದಿರಕೂಡದು. 4 ಪೆಟ್ಟು ತಗುಲಿಸಬೇಕಾಗಿದೆ ಎಂದಂದುಕೊಂಡನು. ಕೋಪದಿಂದ ಸರ್ವ ಶರೀರವು ಉರಿಯಲಾರಂಭವಾಯಿತು. ಆದರೆ ಕಂಠಸ್ವರವು ಅತಿ ಮನೋಹರವಾಗಿ ಸ್ವರ್ಗದ ಬಾಗಿಲೇ ಬಿಚ್ಚಿ ಹೋಗಿ ಬರುತ್ತದೋ ಎಂಬ ಹಾಗಿತ್ತು. ಆದರೆ ಕೇಳುವುದಕ್ಕಾಗದ ಕಟೂಕ್ತಿಗಳು ಮರ್ಮಭೇದಿಯಾಗಿತ್ತು. ಜೀವಾನಂದನು ಏಳುವುದಕ್ಕೂ ಇಷ್ಟವಿಲ್ಲದೆ ಕೂಡುವುದಕ್ಕೂ ಇಷ್ಟವಿಲ್ಲದೆ ಇದ್ದನು. ಉಭಯ ಸಂಕಟವಾಗಿತ್ತು. ಕಡೆಗೆ, ಮಹಾಶಯ, ಈ ಮನೆ ನನ್ನದು. ಸತ್ಯಾನಂದರು ನನಗೆ ಕೊಟ್ಟಿದ್ದಾರೆ. ಬಹುಕಾಲದಿಂದ ನನ್ನ ಅನುಭೋಗದಲ್ಲಿದೆ. ತಾವು ಹೊರಗೆ ಹೋಗಬಹುದು ಎಂದನು. ಶಾಂತಿ ಹೇಳುತ್ತಾಳೆ, ಈಗ ಮನೆ ನನ್ನದು. ಈಗ ಅರ್ಧ ಗಂಟೆಯಿಂದ ನನ್ನ ಅನುಭೋಗದಲ್ಲಿದೆ. ಬೇಕಾದರೆ ತಾವು ಹೊರಗೆ ಹೋಗಿ. ಜೀವಾನಂದ ಮಠವಾಗಿರುವುದರಿಂದ ದೊಣ್ಣೆಯಿಂದ ಹೊಡೆದು ಕೆಡವಿ ನಿನ್ನನ್ನು ನರಕಕೊಂಡಕ್ಕೆ ಕಳುಹಿಸಲಿಲ್ಲ. ಆದರೂ ಈಗ ಮಹಾಸ್ವಾಮಿಗಳ ಅಪ್ಪಣೆಯನ್ನು ಪಡೆದು ನಿನ್ನನ್ನು ಹೊರಡಿಸುತ್ತೇನೆ. ಶಾಂತಿಯು ಹೇಳುತ್ತಾಳೆ, ನಾನೂ ಮಹಾಸ್ವಾಮಿಗಳ ಅಪ್ಪಣೆಯನ್ನು ಪಡೆದೇ ನಿನ್ನನ್ನು ಹೊರಡಿಸಿದ್ದೇನೆ. ನೀನು ದೂರ ಹೋಗು. ಒಳ್ಳೆಯದು. ಈ ಮನೆ ನಿನ್ನದೇ ಅಲ್ಲವೇ? ಸ್ವಾಮಿಗಳನ್ನೇ ಕೇಳಿಕೊಂಡು ಬರುತ್ತೇನೆ. ನಿನ್ನ ಹೆಸರೇನು ಹೇಳು? ಶಾಂತಿ ಹೇಳುತ್ತಾಳೆ, ನನ್ನ ಹೆಸರು ನವೀನಾನಂದ ಗೋಸ್ವಾಮಿ. ಸರಿ, ನಿನ್ನ ಹೆಸರೇನು? ನನ್ನ ಹೆಸರು ಜೀವಾನಂದ ಗೋಸ್ವಾಮಿ. ಓಹೋ, ನೀನೆಯೋ ಜೀವಾನಂದ ಗೋಸ್ವಾಮಿ. ಅದಕ್ಕೆ ಹೀಗೆ? ಹೇಗೆ? ಜನರು ಹೇಳಿಕೊಳ್ಳುತ್ತಾರೆ. ನಾನೇನು ಮಾಡಲಿ? ಜನರು ಏನು ಹೇಳುತ್ತಾರೆ? ಅದನ್ನು ಹೇಳುವುದಕ್ಕೆ ನನಗೇನು ಭಯ? ಜನರು ಜೀವಾನಂದನು ಭಂಡ ಮೂರ್ಖ ಎಂದು ಹೇಳುತ್ತಾರೆ. ಭಂಡ ಮೂರ್ಖ ಒಂದು, ಇನ್ನೇನು ಹೇಳುತ್ತಾರೆ? ದಡ್ಡ, ಬೆಟ್ಟದಂಥ ಬುದ್ಧಿ. ಇನ್ನೇನು ಹೇಳುತ್ತಾರೆ? ಯುದ್ಧದಲ್ಲಿ ಹೇಳಿ. ಜೀವಾನಂದನ ಶರೀರವೆಲ್ಲ ಕೋಪದಿಂದ ಕಿಡಿಕಿಡಿಯಾಗಿ, ಇನ್ನೂ ಏನಾದರೂ ಉಂಟೋ ಎಂದನು. ಇದೆ, ಇನ್ನೂ ಎಷ್ಟೋ ಹೇಳಿಕೊಳ್ಳುತ್ತಾರೆ. ನಿಮಾಯಿಮಣಿಯು ತಮಗೆ ತಂಗಿ ಎಂದು ಹೇಳುತ್ತಾರೆ. ನೀನು ಗೂಬೆ. ಶಾಂತಿಯು ಉತ್ತರಿಸುತ್ತಾಳೆ, ನೀನು ಭಲ್ಲೂಕ, ನೀನು ಉಲ್ಲೂಕ, ಅರ್ವಾಚೀನ, ನಾಸ್ತಿಕ, ವಿಧರ್ಮಿ, ಭಂಡ, ಪಾಮರ. ಆಗ ಶಾಂತಿಯು ಉತ್ತರಿಸುತ್ತಾಳೆ, ನೀನು ಯಲಾಯ ವಾಯವೋಚೀಚಃ, ನೀನು ಸ್ತುಷ್ಟುಭಿಷ್ಟ್ವಶಾತ್, ನೀನು ಷ್ಟುಭಿಷ್ಟ್ವಯಾದಾಂತಯೋ. ಎಲ್ಲೋ, ಈ ರೀತಿ ತಲೆಹರಟೆ ಮಾಡುತ್ತಿದ್ದರೆ ಇಲ್ಲಿಂದ ನಿನ್ನ ದಾಡಿ ಕಿತ್ತು ಹಾಕುತ್ತೇನೆ. ಕೂಡಲೇ ಶಾಂತಿ ದಾಡಿ ಹಿಡಿದರೆ ಪ್ರಮಾದವಾದೀತೆಂದು ಯೋಚಿಸಿ ಇದ್ದಕ್ಕಿದ್ದ ಹಾಗೆ ಯುದ್ಧಾಂಗಣವನ್ನು ಬಿಟ್ಟು ಪಲಾಯನ ತತ್ವರಳಾದಳು. ಜೀವಾನಂದನು ಹಿಂದೆ ಹಿಂದೆ ಓಡಿ ಹೋದನು.
ಮನಸ್ಸಿನಲ್ಲಿ ಇನ್ನು ಮಠ ಬಿಟ್ಟು ಹೊರಗೆ ಹೋದರೆ 2 ಒದೆ ಕೊಡಬೇಕೆಂದೇ ಅಟ್ಟಿಸಿಕೊಂಡು ಹೋದನು. ಶಾಂತಿಯು ಎಷ್ಟಾದರೂ ಹೆಂಗಸು, ಓಡುವ ಅಭ್ಯಾಸವಿಲ್ಲ. ಜೀವಾನಂದನು ಇಂಥದ್ದರಲ್ಲಿ ನಿಪುಣ. ಬೇಗನೆ ಹೋಗಿ ಶಾಂತಿಯನ್ನು ಹಿಡಿದುಕೊಂಡು ನೆಲಕ್ಕೆ ಕೆಡವಿ ಹೊಡೆಯಬೇಕೆಂದು ಹಿಡಿದುಕೊಳ್ಳುತ್ತಾನೆ. ಅವಳನ್ನು ಮುಟ್ಟಿದ ಮಾತ್ರದಿಂದ ಜೀವಾನಂದನು ಚಮಕಿತನಾಗಿ ಬಿಟ್ಟ. ಆದರೆ ಶಾಂತಿಯು ಜೀವಾನಂದನ ಕುತ್ತಿಗೆಗೆ ತೋಳು ಹಾಕಿ ಔಚಿ ಹಿಡಿದುಕೊಂಡಳು. ಆಗ ಜೀವಾನಂದನು, ಇದೇನು, ನೀನು ಹೆಂಗಸು, ಬಿಡು ಬಿಡು ಎಂದನು. ಆದರೆ ಶಾಂತಿಯು ಅದನ್ನು ಕಿವಿಯ ಮೇಲೆ ಹಾಕಿಕೊಳ್ಳದೆ ಗಟ್ಟಿಯಾಗಿ, ಯಾರೂ ಇಲ್ಲವೇ, ನೋಡಿ ನೋಡಿ, ಒಬ್ಬ ಸಂತಾನನು ಬಲವಂತವಾಗಿ ಹೆಂಗಸಿನ ಸತೀತ್ವವನ್ನು ನಷ್ಟ ಮಾಡುತ್ತಾನೆ ಎಂದು ಕೂಗಿಕೊಂಡಳು. ಜೀವಾನಂದನು ಕೈಯಿಂದ ಅವಳ ಬಾಯಿಯನ್ನು ಮುಚ್ಚಿ, ಸರ್ವನಾಶ, ಅಂಥ ಮಾತು ಹೇಳಬೇಡ, ಬಿಡು ಬಿಡು, ನನಗೆ ನೋಯುತ್ತದೆ, ಬಿಡೆಂದನು. ಶಾಂತಿ ಮಾತ್ರ ಬಿಡಲಿಲ್ಲ, ಇನ್ನೂ ಗಟ್ಟಿಯಾಗಿ ಕೂಗಿದಳು. ಶಾಂತಿಯ ಹಿಡಿತದಿಂದ ಬಿಡಿಸಿಕೊಳ್ಳುವುದು ಸಾಮಾನ್ಯವಲ್ಲ. ಜೀವಾನಂದನು 2 ಕೈಯನ್ನು ಮುಗಿದುಕೊಂಡು, ನಿನ್ನ ಕಾಲಿಗೆ ಬೀಳುತ್ತೇನೆ, ದಯವಿಟ್ಟು ಬಿಟ್ಟು ಬಿಡು ಎಂದು ಬೇಡಿಕೊಂಡನು. ಅಷ್ಟು ಹೊತ್ತಿಗೆ ಹೆಂಗಸಿನ ಆರ್ತನಾದದಿಂದ ಅರಣ್ಯವು ಪರಿಪೂರ್ಣವಾಗಿ ತುಂಬಿಕೊಂಡಿತು. ಇತ್ತಲಾಗಿ ಮಠದ ಗೋಸಾಯಿಗಳು ಹೆಂಗಸಿನ ಮೇಲೆ ಅತ್ಯಾಚಾರವು ನಡೆಯುತ್ತದೆಂದು ಕೇಳಿ ಅನೇಕರು ಧೂಪಾರತಿಯನ್ನು ದೀಪವನ್ನು ಹಚ್ಚಿಸಿಕೊಂಡು ದೊಣ್ಣೆ ಸೋಟ ಹಿಡಿದುಕೊಂಡು ಹೊರಟರು. ಅವರನ್ನು ನೋಡಿ ಜೀವಾನಂದನು ಥರ ನಡುಗಲಾರಂಭಿಸಿದನು. ಶಾಂತಿಯು, ಏತಕ್ಕೆ ಇಷ್ಟೊಂದು ನಡುಗು, ನೀನು ಅತ್ಯಂತ ಭೀತ ಪುರುಷ, ಜನರು ನಿನ್ನನ್ನು ಮಹಾವೀರನೆಂದು ಹೊಗಳುತ್ತಾರೆ ಎಂದಳು. ಗೋಸಾಯಿಗಳು ಬೆಳಕು ತೆಗೆದುಕೊಂಡು ಹತ್ತಿರ ಬಂದರು. ಅದನ್ನು ಕಂಡು, ನಾನು ಕಾಪುರುಷ, ಆಯಿತು ಹೇಳಿ, ನೀನು ಬಿಟ್ಟು ಬಿಡು, ನಾನು ಓಡು ಹೋಗುತ್ತೇನೆ ಎಂದನು. ಆಗ ಶಾಂತಿಯು, ಜೋರು ಮಾಡಿ ಬಿಡಿಸಿಕೋ. ಜೀವಾನಂದನು ಲಜ್ಜೆಯಿಂದ ಹೆಂಗಸನ ಕೈಯಿಂದ ಬಿಡಿಸಿಕೊಳ್ಳಲಾರನೆಂದು ಹೇಳಲಾರದೆ ಹೋಗಿ, ನೀನು ಬಹಳ ಪಾಪಿಷ್ಠಳೆಂದು ಹೇಳಿದನು. ಆಗ ಶಾಂತಿಯು ಹುಸಿ ನಗುತ್ತಾ ವಿಲೋಲವಾದ ಕಟಾಕ್ಷವನ್ನು ಹಾಕುತ್ತಾ, ಪ್ರಾಣಾಧಿಕ, ನಾನು ನಿನ್ನಲ್ಲಿ ಬಹಳ ಆಸಕ್ತಳಾಗಿದ್ದೇನೆ, ಗ್ರಹಣ ಮಾಡುತ್ತೇನೆ ಎಂದರೆ ಬಿಡುವೆನು ಎಂದಳು. ಆಗ ಜೀವಾನಂದ, ದೂರ ಹೋಗು ಪಾಪಿಷ್ಠೆ, ದೂರ ಹೋಗು, ಇಂಥ ಮಾತನ್ನು ನಾನು ಕಿವಿಯಿಂದ ಕೇಳಲಾರೆನು. ಹೌದು, ನಾನು ಪಾಪಿಷ್ಠಳೆ, ಅದಕ್ಕೆ ಸಂದೇಹವೇ ಇಲ್ಲ. ಹಾಗಿಲ್ಲದಿದ್ದರೆ ಹೆಂಗಸಾಗಿ ಪುರುಷನ ಹತ್ತಿರ ಬಂದು ಪ್ರೇಮ ಭಿಕ್ಷೆಯನ್ನು ಬೇಡುತ್ತಲಿದ್ದೇನೆ. ನಾನು ಹೇಳುವ ಹಾಗೆ ಮಾಡು, ಬಿಟ್ಟು ಬಿಡುತ್ತೇನೆ. ಪಾಪ ಜೀವಾನಂದ, ಛೀ ಛೀ ಛೀ, ನಾನು ಬ್ರಹ್ಮಚಾರಿ, ನನಗೆ ಇಂಥ ಮಾತು ಹೇಳತಕ್ಕದ್ದಲ್ಲ, ನೀನು ನನ್ನ. ಶಾಂತಿಯು ಭಯದಿಂದ ಕೂಡಲೇ, ಸುಮ್ಮನಿರು, ನಾನು ಶಾಂತಿ ಎಂದಳು. ಹೀಗೆ ಹೇಳಿ ಶಾಂತಿಯು ಜೀವಾನಂದನನ್ನು ಬಿಟ್ಟು ಅವನ ಪಾದಧೂಳಿಯನ್ನು ತೆಗೆದುಕೊಂಡು ಶಿರಸ್ಸಿನಲ್ಲಿ ಧಾರಣೆ ಮಾಡಿಕೊಂಡಳು. ಅನಂತರ ಕೈಜೋಡಿಸಿಕೊಂಡು, ಪ್ರಭು, ಅಪರಾಧವನ್ನು ಮನಸ್ಸಿನಲ್ಲಿ ಇಡಬೇಡ, ಆದರೆ ಪುರುಷರು ಮಾಡುವ ಪ್ರತಿವಿಶ್ವಾಸದ ನಟನೆಯನ್ನು ಸುಡು, ನನ್ನನ್ನು ನೀವು ಗುರುತಿಸಲಾರದೆ ಹೋದಿರಲ್ಲ ಎಂದಳು. ಆಗ ಜೀವಾನಂದನ ಮನಸ್ಸಿಗೆ ನಡೆದುದೆಲ್ಲ ಪ್ರಸ್ಫುಟವಾಯಿತು. ಶಾಂತಿಯಲ್ಲದೆ ಈ ಕೆಲಸವನ್ನು ಮತ್ಯಾರು ಮಾಡುವರು? ಶಾಂತಿಯಲ್ಲದೆ ಈ ತಮಾಷೆಯನ್ನು ಮಾಡಲು ಮತ್ಯಾರು ಸಮರ್ಥರು? ಶಾಂತಿಯಲ್ಲದೆ ಮತ್ಯಾರ ಬಾಹುಗಳಲ್ಲಿ ಇಷ್ಟು ಬಲ? ಇದೆಲ್ಲ ಪ್ರಸ್ಫುಟವಾಗಿ ಆನಂದಿತನಾಗಿ ಅಪ್ರತಿಭನಾಗಿ ಏನೋ ಹೇಳುವುದಕ್ಕೆ ತೊಡಗಿದನು. ಆದರೆ ಅವಕಾಶವಾಗಲಿಲ್ಲ. ಅಷ್ಟರಲ್ಲೇ ಎಲ್ಲ ಗೋಸಾಯಿಗಳು ಬಂದು ಬಿಟ್ಟರು. ಧೀರಾನಂದನು ಮುಂದೆ ಬಂದು ಜೀವಾನಂದನನ್ನು ಕುರಿತು, ಇದೇನು ಗದ್ದಲ ಎಂದು ಕೇಳಿದನು. ಆಗ ಜೀವಾನಂದನು ಏನುತ್ತರವನ್ನು ಕೊಟ್ಟಾನು. ಶಾಂತಿಯು ಆ ಸಮಯದಲ್ಲಿ ಅವನಿಗೆ ಕಿವಿಯಲ್ಲಿ, ನನ್ನನ್ನು ನೀನು ಹಿಡಿದುಕೊಂಡಿದ್ದೆ ಎಂದು ಹೇಗೆ ಹೇಳಲಿ ಎಂದು ಹೇಳಿ ಸ್ವಲ್ಪ ನಕ್ಕು. ಧೀರಾನಂದನ ಪ್ರಶ್ನೆಗೆ ಉತ್ತರವಾಗಿ, ಗದ್ದಲವಾಯಿತು, ಯಾರೋ ಹೆಂಗಸು ಅರಚಿಕೊಳ್ಳುತ್ತಿದ್ದಳು, ಯಾರೋ ನನ್ನ ಪತಿವ್ರತ ಭಂಗ ಮಾಡಿದರೆಂದು ಕೂಗಿದಳು, ಆದರೆ ಎಲ್ಲಿಯೋ ಗೊತ್ತೇ ಇಲ್ಲ. ಜೀವಾನಂದನು ಹುಡುಕಿದನು, ನಾನು ಹುಡುಕಿ ಸಾಕಾಯಿತು, ಏನೂ ಸಿಕ್ಕಲಿಲ್ಲ. ನೀವೆಲ್ಲ ಈ ವನದಲ್ಲಿ ಒಂದು ಸಲ ಹುಡುಕಿದರೆ ವಾಸಿ, ಅತ್ತ ಕಡೆ ದೂರದಲ್ಲಿ ಶಬ್ದವಾದ ಹಾಗಾಯಿತು ಎಂದಳು. ಶಾಂತಿಯು ಗೋಸಾಯಿಗಳಿಗೆ ನಿಬಿಡವಾದ ಅರಣ್ಯದ ಕಡೆಗೆ ತೋರಿಸಿಬಿಟ್ಟಳು. ಜೀವಾನಂದನು ಶಾಂತಿಯನ್ನು ಕುರಿತು, ವೈಷ್ಣವರಿಗೆ ಇಷ್ಟು ತೊಂದರೆ ಕೊಡುವುದರಿಂದ ನಿನಗೇನು ಫಲ? ಆ ವನಕ್ಕೆ ಹೋದರೆ ಅವರು ತಿರುಗಿ ಬರುವುದಕ್ಕೆ ಆದೀತೆ? ಹಾವೇ ಕಡಿಯುತ್ತೋ ಹುಲಿಯೇ ತಿಂದು ಹಾಕುತ್ತೋ ಎಂದಳು.
ಆಗ ಶಾಂತಿ, ಹೆಂಗಸಿನ ಹೆಸರು ಹೇಳಿರುವುದರಿಂದ ವೈಷ್ಣವರು ಸ್ವಲ್ಪ ಪ್ರಯಾಸ ಪಡದೆ ಹಿಂದಿರುಗಲಾರರು. ಹಾಗೆ ಬೇಡವೆಂದರೆ ನಾನೇ ಅವರನ್ನು ಹಿಂದಿರುಗಿಸುತ್ತೇನೆ. ಇಷ್ಟು ಹೇಳಿ ಶಾಂತಿಯು ಗೋಸಾಯಿಗಳನ್ನು ಕರೆದು, ತಾವುಗಳು ಸ್ವಲ್ಪ ಯೋಚಿಸಬೇಕು. ಏನಾದರೂ ಭೂತ ಪಿಶಾಚಿ ಇದ್ದರೂ ಇರಬಹುದು. ಅದರ ಮಾಯೆಯಿಂದ ಒಮ್ಮೊಮ್ಮೆ ಹೀಗಾಗುವುದುಂಟು ಎಂದಳು. ಅದನ್ನು ಕೇಳಿ ಗೋಸಾಯಿಗಳಲ್ಲೊಬ್ಬನು, ಹೌದು, ಅದು ಸಂಭವ. ಇಲ್ಲದಿದ್ದರೆ ಈ ಮಠದಲ್ಲಿ, ಅದು ಈ ಹೊತ್ತಿನಲ್ಲಿ ಹೆಂಗಸು ಎಲ್ಲಿಂದ ಬಂದಾಳು ಎಂದನು. ಗೋಸಾಯಿಗಳೆಲ್ಲರೂ ಇದೇ ಅಭಿಪ್ರಾಯದವರಾದರು. ಭೌತಿಕ ಮಾಯೆ ಎಂದು ಸ್ಥಿರ ಮಾಡಿಕೊಂಡು ಎಲ್ಲರೂ ಮಠಕ್ಕೆ ಹೊರಟು ಹೋದರು. ಜೀವಾನಂದನು, ಬಾ, ಇಲ್ಲಿಯೇ ಕುಳಿತುಕೊಳ್ಳೋಣ. ಇದನ್ನೆಲ್ಲ ನನಗೆ ತಿಳಿಯುವ ಹಾಗೆ ಹೇಳು. ನೀನು ಇಲ್ಲಿಗೆ ಹೇಗೆ ಬಂದೆ? ಏತಕ್ಕೆ ಬಂದೆ? ಈ ವೇಷವೇನು? ಇಷ್ಟು ತಮಾಷೆ ಮಾಡುವುದು ಎಲ್ಲಿ ಕಲಿತೆ ಎಂದಾಗ ಶಾಂತಿಯು ಹೇಳುತ್ತಾಳೆ, ನಾನೇತಕ್ಕೆ ಬಂದೆ? ನಿನಗೋಸ್ಕರ ಬಂದೆ. ಹೇಗೆ ಬಂದೆ? ನಡೆದುಕೊಂಡು ಬಂದೆ. ಈ ವೇಷವೇತಕ್ಕೆ ಎಂದರೆ ನನ್ನ ಇಷ್ಟ. ಇಷ್ಟು ತಮಾಷೆ ಮಾಡುವುದನ್ನು ಎಲ್ಲಿ ಕಲಿತುಕೊಂಡೆ ಎಂದರೆ, ಒಬ್ಬ ಪುರುಷನ ಹತ್ತಿರ ಕಲಿತೆನು. ಇದೆಲ್ಲ ವಿವರವಾಗಿ ಹೇಳುವೆನು. ಇಲ್ಲಿ ವನದಲ್ಲಿ ಏತಕ್ಕೆ ಕುಳಿತಿರಬೇಕು? ನಡೆ, ನಿನ್ನ ಲತಾಕುಂಜಕ್ಕೆ ಹೋಗೋಣ ಎಂದಳು. ನನ್ನ ಲತಾಕುಂಜವೇ? ಯಾವುದು? ಮಠದಲ್ಲಿ. ಅಲ್ಲಿ ಹೆಂಗಸರು ಹೋಗಕೂಡದು, ಹೆಂಗಸರು ಹೋಗುವಂತಿಲ್ಲ. ನಾನು ಹೆಂಗಸೇ ಇಲ್ಲವಲ್ಲ. ನಾನು ಸ್ವಾಮಿಗಳ ನಿಯಮವನ್ನು ಉಲ್ಲಂಘಿಸಲಾರೆನು. ಅಯ್ಯೋ, ಅದೇ ಸ್ವಾಮಿಗಳ ಅಪ್ಪಣೆಯಾಗಿದೆ. ಈ ಮಠದಲ್ಲಿ ಇರುವುದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಕುಂಜಕ್ಕೆ ಹೋದರೆ ಎಲ್ಲ ಹೇಳುತ್ತೇನೆ. ವಿಶೇಷತಃ ಮನೆಯೊಳಗೆ ಹೋಗದೆ ನಾನು ದಾಡಿ ಮೀಸೆಗಳನ್ನು ತೆಗೆಯಲಾರೆನು. ದಾಡಿಯನ್ನು ತೆಗೆಯದಿದ್ದರೆ ಈ ಕೆಟ್ಟ ಮೋರೆಯವಳನ್ನು ನೀನು ಗುರುತಿಸಲಾರೆ. ಛೀ, ಈ ಪುರುಷ ಜಾತಿ ಎಂಥದ್ದು! ಮುಖದ ತುಂಬಾ ಕೂದಲು,